सुख करता दुख हरता वार्ता विघ्नाची पूर्वे पुरवे प्रेम कृपा जयाची सर्वांगी सुंदर ओटी शेंदुराची कंठी झळके माळ मुक्ता फळाची जय देव जय देव. ಏನೋ ಮಕ್ಕಳ ಸಮಾಚಾರ? ಗಿಕ್ಳ ಅಂದ್ರೆ ಮಕ್ಕಳ ಇದೆಲ್ಲ ಕಡಿಮೆ ಮಾಡ್ಕೋಬೇಕು. ಮತ್ತೆ ಮಕ್ಳ ಅಂತ್ಯ. ಅತಿ ಆಯ್ತು ನಿಂದು. ಸೂರಿಬಾಯಿ ಎಲ್ಲ ಹೇಳಿದ ನಮ್ಗೆ ಏನ್ ಮಾಡ್ಬೇಕು ಅಂತ. ಫಸ್ಟ್ ಪೇಪರ್ ಕೊಟ್ಬಿಟ್ಟು ಕಳ್ಸ್ಕೊ ನೀನು. ಬೇಗ 30 ದಿನದಲ್ಲಿ ಕೆಲಸ ಮುಗಿಸಿ. ಏಯ್, ನೆಕ್ಸ್ಟ್ ಸೆಕೆಂಡ್ ಈ ಪೇಪರ್ ನನ್ನ ಕೈಲಿ ಇಲ್ಲ ಅಂದ್ರೆ ಅದ್ರಲ್ಲಿ ಏನೇ ಇರ್ಲಿ ಅದು ಎರಡನೇ ಕೆಲಸ. ಮೊದಲೇ ನೀನೇ ಯೋಚನೆ ಮಾಡಿ ನೋಡು. ನೀನ್ ಅನ್ಕೊಂಡಂಗೆ ಅಷ್ಟು ಈಸಿ ಅಲ್ಲ ಈ ಕೆಲಸ ಮಾಡೋದು. ಇಂಥ ನಾವೆಷ್ಟು ನೋಡಿರಲ್ಲ. ತಗೋ ಮಗ, ಇದರೇನಿದೆ ಸ್ವಲ್ಪ ನೋಡು.
ಅಯ್ಯಪ್ಪಿ ಸ್ಕೂಲ್ಗೆ ಹೋಗಿಲ್ಲ ಇವತ್ತು ನೀನು? ಇಲ್ಲ ಅಂಕಲ್ ಹೋಗಿಲ್ಲ. ಏನ್ ಇಂಗ್ಲಿಷ್ ಮೀಡಿಯಂ ಓದ್ತಾ ಇರೋದು ನೀನು? ನಾನು ಹೇಳಿದ್ದನ್ನ ಸ್ವಲ್ಪ ಇಂಗ್ಲಿಷಲ್ಲಿ ಬರೀ ಪುಟ್ಟ. ಇವತ್ತಿಂದ 30 ದಿನ ನೀನು ಕೆಲಸ ಮಾಡ್ಬೇಕಂತ ಇಂಗ್ಲಿಷಲ್ಲಿ ಬರೀ. ಮಿಸ್ಟರ್ ಮಲ್ಲಿಕಾರ್ಜುನ್, ನನಗೆ ಗೊತ್ತು ಇಲ್ಲೇ ಎಲ್ಲೋ ಇದ್ದೀರಾ ಅಂತ. ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಬೇಗ ಮನೆಗೆ ಬನ್ನಿ. ಮತ್ತೆ ಇವನೇನಾ? ಲೋ ಅಪ್ಪಿ, ಈಗ 5 ಲಕ್ಷ ರೂಪಾಯಿ ಕೊಡ್ತೀವಿ, ಬೇಗ ಕೆಲಸ ಮಾಡ್ಬೇಕಂತ ಇಂಗ್ಲಿಷಲ್ಲಿ ಬರೀ ಪುಟ್ಟ. ಥ್ಯಾಂಕ್ಸ್ ಪುಟ್ಟ. ಓಕೆ ಅಂಕಲ್. ಅಂಕಲ್, ಏನೋ ಅಪ್ಪಿ? ಅಂಕಲ್ ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಏನೋ ಬೇಕು? ಮಿಸ್ಟರ್ ಮಲ್ಲಿಕಾರ್ಜುನ ಬೇಕು. ಯಾರೋ ಮಿಸ್ಟರ್ ಮಲ್ಲಿಕಾರ್ಜುನ? ಎಲ್ಲೋ ಹೋಗಿರ್ತಾರೆ, ಸಂಜೆಗೆಲ್ಲ ಮನೆಗೆ ಬಂದ್ಬಿಡ್ತಾರೆ. ತಲೆ ಕೆಡ್ಸ್ಕೊಂಬಿಡ, ಹೋಗು. ಎಂತ ಸಾವು ಮಾರಯ್ಯ. ರಾಹುಲ್, ರಾಹುಲ್ ಯಾಕೋ ಕ್ಲಾಸಿಗೆ ಬರ್ತಾ ಇಲ್ಲ? ಇಲ್ಲ ಕಣೋ, ಮಲ್ಲಿಕಾರ್ಜುನ್ ಮನೆಗೆ ಬರ್ತಾ ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ ಕಣೋ. ಯಾರೋ ಮಲ್ಲಿಕಾರ್ಜುನ? ಇನ್ಯಾರೋ ಅವರಪ್ಪ. ಎಲ್ಲೋ ಕೆಲ್ಸದ ಮೇಲೆ ಆಚೆಗಡೆ ಹೋಗಿರ್ತಾರೋ, ಬೇಗ ಬಂದ್ಬಿಡ್ತಾರೆ. ನಮ್ಮಪ್ಪ ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋಗಿದ್ರು, 2 ಡೇಸ್ ಆದ್ಮೇಲೆ ಬಂದ್ರು ಗೊತ್ತಾ? ನಮ್ಮಪ್ಪನೂ ಚೆನ್ನೈಗೆ ಹೋಗಿದ್ರು, 1 ವೀಕ್ ಬಿಟ್ಕೊಂಬಂದ್ರು ಗೊತ್ತಾ? ನಿಮ್ಮ ಅಪ್ಪ ನಿಮ್ಗೆ ಹೇಳ್ಬಿಟ್ಟು ಹೋಗಿದಾರೆ, ಬಟ್ ನನ್ಗೆ ಹೇಳಿಲ್ಲ. ಇಂಪಾರ್ಟೆಂಟ್ ಮೀಟಿಂಗ್ಗಳು ಹೋಗಿರ್ತಾರೋ, ಬರ್ತಾರ ಬಿಡು. ಇದೆಲ್ಲ ಬಿಡೋ, ನಮ್ಮಪ್ಪ ಡೆಲ್ಲಿಯಿಂದ ಗೇಮಿಂಗ್ ಮೊಬೈಲ್ ತಂದಿದ್ದಾರೆ, ಈವ್ನಿಂಗ್ ಬಂದ್ಬಿಡು, ಆಟ ಆಡೋಣ. ನನಗೂ ನಮ್ಮಪ್ಪ ಗೇಮಿಂಗ್ ಮೊಬೈಲ್ ತಂದರೆ ನಾನು ನಿಮ್ಮನ್ನ ಜಾಯ್ನ್ ಆಗ್ತೀನಿ.
ನಾನ್ ಮಾತ್ರ ನಮ್ಮ ಅಪ್ಪನ ಜೊತೆ ಆಟ ಆಡ್ತೀನಪ್ಪ. ನಮ್ಮಪ್ಪ ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ. ನಿಮ್ಮಪ್ಪ ಆಫೀಸಿಂದ ಬಂದ್ಮೇಲೆ ನಿನಗೂ ಒಂದು ಗೇಮಿಂಗ್ ಮೊಬೈಲ್ ಕೊಡ್ಸಕ್ ಹೇಳೋ. ಮಿಸ್ಟರ್ ಮಲ್ಲಿಕಾರ್ಜುನ್, ನಮ್ ಫ್ರೆಂಡ್ಸ್ ಜೊತೆ ಆಟ ಆಡಕ್ ಒಂದು ಗೇಮಿಂಗ್ ಮೊಬೈಲ್ ಬೇಕು. ಮತ್ತೆ ಆದಷ್ಟು ಮನೆಗೆ ಬೇಗ ಬನ್ನಿ. ನಾನ್ ಮಾತ್ರ ನಮ್ಮ ಅಪ್ಪನ ಜೊತೆ ಆಟ ಆಡ್ತೀನಪ್ಪ. ನಮ್ಮಪ್ಪ ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ನೋಡ್ಬೇಕನ್ಸ್ತಿದೆ. ಮತ್ತೆ ನಾಳೆ ಬರ್ತೀನಿ, ನೀವು ಬನ್ನಿ ಪ್ಲೀಸ್. ಬೇಗ ಹೋಗ್ಬೇಕು, ಅಪ್ಪ ಬರ್ತಾರೆ. ಮಿಸ್ಟರ್ ಮಲ್ಲಿಕಾರ್ಜುನ್, ಮಿಸ್ಟರ್ ಮಲ್ಲಿಕಾರ್ಜುನ್.
ಮಿಸ್ಟರ್ ಮಲ್ಲಿಕಾರ್ಜುನ್, ನೀವು ಅಮ್ಮ ತರ ಬೇಗ ಬಿಟ್ಟೋಗೋದಿಲ್ಲ ಅಲ್ವಾ? ಹೀಗೆ ನನ್ನ ಜೊತೆ ಯಾವಾಗ್ಲೂ ಇಡ್ತೀರಾ ಅಲ್ವಾ? ಮಿಸ್ಟರ್ ಮಲ್ಲಿಕಾರ್ಜುನ್, ಮಲ್ಲಿಕಾರ್ಜುನ್! ತಗೋ ಮಗ, ಈ ಸಲ ಈ ಕವರ್ ನಿನ್ನ ಕೈಯಿಂದ ಓಪನ್ ಮಾಡು. ಯಾವನ್ ಬಲಿ ಆಗ್ತಾನೋ.
ಏಯ್ ನಾನು ಬೇಗ ಎಪ್ಸಿ ಕೆಲಸ ಹೇಳ್ರು ಏನು ಮಾಡಬೇಕು ಅಂತ. ಆಲ್ರೆಡಿ ಸೂರಿಬಾಯಿ 10 ದಿನ ಆಯಿತು ಕೆಲಸ ಕೊಟ್ಟು. ಆದ್ರೆ ಒಂದ್ ವಿಷಯ, ಅವನ್ಗೆ ಮತ್ ಬರಲ್ಲ, ಕಿವಿ ಕೇಳಲ್ಲ. ಏ ಏನೋ ಮಾತಾಡ್ತಿದ್ಯಾ? ನನಗೀಗ ಅರ್ಥ ಆಯ್ತು ಅವತ್ತು ಅವನ ಫೋಟೋ ಕೊಟ್ಟು ಯಾಕೆ ಆ ಥರ ಹೇಳ್ದ ಅಂತ. ನೀನು ಅನ್ಕೊಂಡಂಗೆ ಅಷ್ಟು ಈಸಿ ಅಲ್ಲ ಈ ಕೆಲಸ ಮಾಡೋದು. ಇವ್ರ ಹತ್ರ ಹೇಗೋ ಕೆಲಸ ಮಾಡ್ಸೋದು. ನಾವು ಹೇಳೋದು ಅವ್ನಿಗೆ ಅರ್ಥ ಆಗಲ್ಲ, ಅವ್ನಿಗೆ ಅರ್ಥ ಆಗೋದು ನಮ್ಗೆ ಹೇಳೋಕ್ಕಾಗಲ್ಲ. ಒಂದು ಐಡಿಯಾ, ನಾಳೆ ಒಂದು ಪೆನ್ ಪೇಪರ್ ತೊಗೊಂಡೋಗಿ ರೋಡಲ್ಲಿ ಇಂಗ್ಲೀಷಲ್ಲಿ ಬರ್ಸ್ಕೊಬಾ. ಏನಂತ? ಹೇಳ್ತೀನಿ. ಇವತ್ತಿಂದ ನೀನು ಇಲ್ಲಿ 1 ತಿಂಗಳು ಕೆಲಸ ಮಾಡಬೇಕು, ಅದು ಇಂಗ್ಲೀಷಲ್ಲಿ ಬರ್ಸ್ಕೊಬರ್ಬೇಕು. ನೀನು ಬರ್ಸ್ಕೊಂಬಂದ್ಮೇಲೆ ಅದು ಅವನಿಗೆ ತೋರ್ಸೋಣ, ಆಯ್ತಾ? ಅವನು ನೀಟಾಗಿ ಓದ್ತಾನೆ, ಅರ್ಥ ಆಗುತ್ತೆ. ನನ್ನಂತೂ ಕಾಣಿಸತ್ತಲ್ವಾ, ಇಂಗ್ಲೀಷ್ ಅರ್ಥ ಆಗತ್ತಲ್ವಾ, ಅಷ್ಟು ಸಾಕು ನಂಗೆ ಕೆಲಸ ಮಾಡ್ಸೋಕ್ಕೆ, ಆಯ್ತಾ? ಅರ್ಥ ಆಯ್ತಲ್ವಾ? ನಾ ಹೇಳಿದ ಬೇಗ ಕೆಲಸ ಮುಗಿಸ್ಬಿಡಿ. ನಡಿ ಹೋಗೋಣ. ಏನ್ ಇಂಗ್ಲಿಷ್ ಮೇಡಮ್ ಓದ್ತಾ ಇರೋದು ನೀನು? ನಾನು ಹೇಳಿದ್ದನ್ನ ಸ್ವಲ್ಪ ಇಂಗ್ಲೀಷಲ್ಲಿ ಬರೀ ಪುಟ್ಟ. ಇವತ್ತಿಂದ 30 ದಿನ ನೀನು ಕೆಲಸ ಮಾಡ್ಬೇಕಂತ ಇಂಗ್ಲೀಷಲ್ಲಿ ಬರೀ. ಲೋ ಮಗ, ಈಗ 5 ಲಕ್ಷ ರೂಪಾಯಿ ಕೊಡ್ತೀವಿ, ಬೇಗ ಕೆಲಸ ಮಾಡಬೇಕು ಅಂತ ಇಂಗ್ಲೀಷಲ್ಲಿ ಬರ್ಸ್ಕೊಬಾ. ಲೋ ಮಗ, ಈ ತರ ಪ್ರತಿ ಸಲ ಬಡ್ಸ್ಕೊಂಬರ್ಬೇಕಂದ್ರೆ ನಮ್ ಕೆಲ್ಸ ಮುಗಿಯೋಷ್ಟರಲ್ಲಿ 2 ವರ್ಷ ಆಗತ್ತೆ. ಅಲ್ವಾ? ನಾನು ಅದೇ ಯೋಚನೆ ಮಾಡ್ತಿದ್ದೀನಿಲ್ಲ. ಅವ್ನಿಗೆ ಕನ್ನಡ ಓದಕ್ ಬರಲ್ಲ, ನಮ್ಗೆ ಇಂಗ್ಲೀಷ್ ಬರೆಯಕ್ ಬರಲ್ಲ. ಸರಿ ಹೋಯ್ತು. ಅವ್ನಿಗೆ ಕನ್ನಡ ಓದಕ್ ಬರಲ್ಲ ಅನ್ನೋದು ಪಕ್ಕಕ್ಕೆ ಇಡೋ. ನಮ್ಗೆ ಅಟ್ಲೀಸ್ಟ್ ಬರೆಯಕ್ ಬರತ್ತ ಮಗ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಮಗ ಅದು? ಯಾರಾದ್ರೂ ಇಂಗ್ಲೀಷ್ ಬರೋನು ಇಲ್ಲೇ ತಂದು ಕುಣಿಸಿದ್ರೆ? ಸೂಪರ್ ಮಗ. ನಮ್ ರಂಗ ಪ್ರತಿ ಸರಿ ಹೋಗೋ ಅವಶ್ಯಕತೆ ಇರಲ್ಲ, ನಮ್ ಕೆಲ್ಸನೂ ಬೇಗ ಮುಗಿಯತ್ತೆ. ಬಾ ಹೋಗೋಣ. ಅಣ್ಣ, ವೇರ್ ಇಸ್ ದಿ ಹೋಟೆಲ್? ಅಣ್ಣ, ಕರ್ಕೊಂಡು ಹೋಗ್ತಾ ಇದ್ದೀರಾ? ಬೇಡ ಬೇಡ ಅಣ್ಣ, ಅಡ್ರೆಸ್ ಹೇಳಿ ಅಣ್ಣ, ನಾನೇ ಹೋಗ್ತೀನಿ.
ಹೇ ಮ್ಯಾನ್, ವೈ ಡಿಡ್ ಯು ಬ್ರಿಂಗ್ ಮೀ ಹಿಯರ್? ನನ್ನ ಮಗನೇ ನಿಜ ಹೇಳು, ನಿಂಗೆ ಕನ್ನಡ ಬರುತ್ತಲ್ವಾ? ಹಾ, ಬರುತ್ತೆ. ಮತ್ತೆ ಯಾಕೋ ನಿಂಗೆ ಇಂಗ್ಲಿಷ್ ಓಕೆ? ಅದು ಅಣ್ಣ, ನಿನ್ನೆ ತಾನೇ ಇಂಗ್ಲಿಷ್ ಸ್ಪೋಕನ್ ಕ್ಲಾಸ್ ಮುಗೀತು, ಕಲ್ತಿದ್ ಮರಿಬಾರ್ದಂತ. ಅಯ್ಯೋ ನಿನ್ನ. ಲೋ ಮಗ, ಅವನ ಇಂಗ್ಲಿಷ್ ಶೋಕಿ ಮಾಡಿದಕ್ಕೆ ಅಲ್ಲ, ಅವ್ನು ನಮ್ಮ ಕೆಲ್ಸಕ್ಕೆ ಯೂಸ್ ಆಗ್ತಾ ಇರೋದು. ನೋಡಮ್ಮ, ನೀನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಕಲ್ತಿರೋದೊಂಥರ ನಮಗೋಸ್ಕರನೇ. ಸಿಂಪಲ್ ಗುರು, ನಾವ್ ಹೇಳೋ ಕೆಲಸ ನೀನ್ ಮಾಡ್ಬೇಕು, ಅದಕ್ಕೆ ನಿನ್ ಪೇಮೆಂಟ್ ಕೂಡ ಸಿಗತ್ತೆ. ಅಣ್ಣ, ಏನ್ ಕೆಲ್ಸ ಅಣ್ಣ? ಇಲ್ಲಿಂದ ನಾನು ಹೇಳ್ತೀನಿ ಬಾ. ನಾನು ನಿನಗೆ ಕನ್ನಡದಲ್ಲಿ ಹೇಳ್ತೀನಿ ಏನು ಕೆಲಸ ಮಾಡಬೇಕು ಅಂತ. ಅದನ್ನ ನೀನು ಅವನಿಗೆ ಇಂಗ್ಲೀಷಲ್ಲಿ ಬರ್ದಿ ತೋರಿಸ್ಬೇಕು ಅಷ್ಟೇ. ವಾಟ್ ದ ಫಿಶ್, ಸ್ಪೋಕನ್ ಇಂಗ್ಲಿಷ್ ಕ್ಲಾಸಲ್ಲಿ ಇಂಗ್ಲಿಷ್ ಕಲ್ತು ಸಾಫ್ಟ್ವೇರ್ ಜಾಬ್ ಹೊಡೆಯೋಣ ಅಂದ್ರೆ ಹಾರ್ಡ್ವೇರ್ ಜಾಬ್ ಸಿಕ್ಬಿಡ್ತಲ್ಲಪ್ಪ. ಏನಾಯ್ತು ಮಗ? ಮಗ, ಹಿಂಗೊಬ್ಬ ಮಗ ಇದ್ದಾನೆ, ಅವನ ಊರೆಲ್ಲ ಹುಡುಕ್ತಿದ್ದಾನೆ, ಮಲ್ಲಿಕಾರ್ಜುನ್ ಬೇಕು ಮಲ್ಲಿಕಾರ್ಜುನ್ ಬೇಕು ಅಂತ. ಇನ್ನೊಂದು ವಿಷಯ, ಇಂಗ್ಲಿಷ್ ಎಲ್ಲ ಬರ್ಕೊಡ್ತಿರೋದು ಅವ್ರ ಮಗಾನೆ. ಏನಪ್ಪಿ ಅಂಕಲ್, ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನೋ ಬೇಕು? ಮಿಸ್ಟರ್ ಮಲ್ಲಿಕಾರ್ಜುನ ಬೇಕು. ಯಾರ ಮಲ್ಲಿಕಾರ್ಜುನ? ಸಂಜೆಗೆಲ್ಲ ಬರ್ತಾ ಇಲ್ಲ, ಆಚೆ ಹೋಗಿರ್ತಾರೆ, ತಲೆ ಕೆಡ್ಸ್ಕೊಂಬೇಡ. ಸಬಾಷ್, ಇಲ್ಲಿ ಇವನು ಅಲ್ಲ ಅವ್ರ ಮಗ, ಇಬ್ರು ತುಂಬಾನೇ ಹೆಲ್ಪ್ ಮಾಡ್ತಿದ್ದಾರೆ ನಂಗೆ. ಮತ್ತೆ ಯಾಕೆ ಲೇಟ್, ಒಬ್ಬ ಅವನ್ನ ತಕೊಂಬರೋಣ, ಅಪ್ಪ ಮಗನ ಇಬ್ರು ಒಂದ್ ಮಾಡೋಣ. ಬೇಡ ಮಗ, ಅವನಿನ್ನ ಚಿಕ್ಕ ಹುಡ್ಗ, ಅವನು ಮುಟ್ಟೋದು ಬೇಡ. ಅವನ್ಗೆ ಅವ್ರಪ್ಪ ಮನೆಗೆ ಬೇಗ ಬರ್ತಾರಂತ ನಮ್ಸಿದ್ರೆ ಸಾಕು. ಈಗ ಏನ್ ಮಾಡೋಣ ಅಂತ್ಯಾ? ಅವನದೊಂದು ಬುಕ್ ಇತ್ತಲ್ಲ, ತಗೋಬಾ. ಇನ್ನೂ ಈ ಕೈಯಲ್ಲಿ ಏನೇನ್ ಕೆಲಸ ಮಾಡ್ಬೇಕು? ಯಾರೋ ಮೆಣಸಿನ್ಕಾಯಿ? ಮೆಣಸಿನ್ಕಾಯ? ತಗೋಮ್ಮ, ಈ ಬುಕ್ಕಲ್ಲಿ ಏನಾಯ್ತು ಸ್ವಲ್ಪ ಓದೇಳು. This slumdog idiots doing criminal things and putting me in danger. I don't know when I will kill them. ಕನ್ನಡದಲ್ಲೇ ಅವ್ರ ಮಗನ್ಗೆ ಏನಾದ್ರೂ ಬೇಕಂದ್ರೆ ಈ ಡೈರಿಲೇ ಬರೀತಾನೆ. ಅವರಪ್ಪ ಅದನ್ನ ಓದಿ ಆ ಐಟಮ್ಸ್ ತಗೊಂಡ್ ಬಂದು ಮತ್ತೆ ಈ ಡೈರಿಯಲ್ಲೇ ಇಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಪ್ಪ ಮಗ ಮಾತಾಡೋದು ಈ ಡೈರಿ ಅಲ್ಲೇ. ಮಗ, ಒಂದ್ ಕೆಲ್ಸ ಮಾಡೋಣ, ಈ ಬುಕ್ ತಗೊಂಡೋಗ್ಬಿಟ್ಟು ಆ ಮರದ ಹತ್ರ ಇಟ್ಬೋಣ. ಅವ್ರ ಮಗ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ, ಈ ಬುಕ್ ನೋಡಿದ್ರೆ ಸ್ವಲ್ಪ ಆರಾಮ ಆಗ್ತಾನೆ. ಅಣ್ಣ, ಅವ್ರ ಹತ್ರದಿಂದ ಏನ್ ಕೆಲ್ಸ? ಬಾ, ನಾನು ಹೇಳ್ತೀನಿ. ನೋಡಮ್ಮ, ಓಪನ್ ಆಗಿ ಹೇಳ್ಬೇಕಂದ್ರೆ ನಾವೆಲ್ಲ ಸೇರ್ಕೊಂಡು ಪೆಟ್ರೋಲ್ ಬಂಕ್ ಸ್ಕ್ಯಾಮ್ ಮಾಡ್ತಾ ಇದೀವಿ. ನಾನು ನಿಂಗೆ ತೋರ್ಸೋ ಆ 3 ಪೆಟ್ರೋಲ್ ಬಂಕ್ ಅಲ್ಲಿ ಯಾರೇ ಪೇಮೆಂಟ್ ಮಾಡಿದ್ರು ನಮ್ಮ ಅಕೌಂಟ್ ಬಂದ್ಬಿಡ್ಬೇಕು. ಈ ಕೆಲ್ಸದಲ್ಲಿ ಅವ್ನು ಎತ್ತಿದ ಕೈ. ಈ ವಿಷಯ ಅವ್ನಿಗೆ ಹೆಂಗಾದ್ರೂ ನೀನು ಇಂಗ್ಲೀಷಲ್ಲಿ ಅರ್ಥ ಮಾಡಿಸಿ ನಮ್ಮ ಕೆಲಸ ಬೇಗ ಮುಗಿಸ್ಬೇಕು ನೀನು.
ನೋಡಿ ಸರ್, ನೀವ್ ಯಾರಂತ ನನಗೆ ಗೊತ್ತಿಲ್ಲ. ಈ ನನ್ ಮಕ್ಳು ತಲೆ ಕೆಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಆದಷ್ಟು ಬೇಗ ಇವ್ರಿಗೆ ಏನ್ ಬೇಕೋ ಅದ್ ಮಾಡ್ಕೊಟ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗೋಣ. ಏನಂತೀರಾ? ಬ್ರೋ, ಅವ್ರಿಗೆ ಪೆಟ್ರೋಲ್ ಬಂಕ್ QR ಕೋಡ್ ಬೇಕಂತೆ ಬ್ರೋ. ஏண்டா சொல்ல மாட்டேடா, ஃபோன் பண்ணிருந்த உனக்கு எடுக்கவே மாட்டேன். எப்ப கொடுத்த வேலை இப்ப வரைக்கும் பண்ணல, காசு மாத்திரம் வாங்கிட்ட, எப்பதான் முடிக்க போற சொல்றா? ಅರ್ಥ ಆಗಿಲ್ಲ ಬಾಸ್. அடைச்ச அந்த பள்ளிய டிரான்ஸ்ஜெண்டர் வேற இல்ல, அவன் வேற வேலை விட்டான்டா. அவங்கெல்லாம் தமிழ் தெரியாதுண்ணா. ಅಣ್ಣ, ನಾನು ಕೆಲಸ ಮುಗೀತು, ನಾನು ಬರ್ತೀನಿ. ஏய் தம்பி, எங்கடா போயிங்கிற? ಅಣ್ಣ, என் வேலை முடிஞ்சிச்சு, போயிட்டு வரட்டா? அதெல்லாம் ஒண்ணும் இல்ல, வா. ஏன் டிரான்ஸ்ஜெண்டரா இருடா? ಟ್ರಾನ್ಸ್ಜೆಂಡರಾ? அதான்டா, நான் உனக்கு தமிழ்ல சொல்றேன், நீ அவனுக்கு கன்னடால சொல்லி புரிய வை. ಓ, ಟ್ರಾನ್ಸ್ಲೇಟ್ರಾ? ஏதோ ஒண்ணு. ಓಯ್ ಏನಂತ ಒಂದು இன்னும் எவ்வளவு நாள்ரா வேணும் என் வேலையை முடிக்கும்? இது சொல்றா தம்பி. ಇನ್ನು ಎಷ್ಟು ದಿನ ಬೇಕು ನಿನ್ ಕೆಲಸ ಮುಗ್ಸೋಕೆ? Rupees 5,000 received on PhonePe. தம்பி, உனக்கு அந்த சவுண்ட் கேட்டுச்சா? அதா வாண்ணா போலாம். வேலை முடிஞ்சிச்சுண்ணா. அம்மாவா? Rupees 7,000 received on PhonePe.
தம்பி கார்ல பேக் இது எத்தனை மாடா? ஆமா ப்ரோ, உங்களுக்கு எப்படி ப்ரோ ஐடியா வந்துச்சு அந்த பெட்ரோல் பங்க் ஸ்கேம் பண்றது? இரு ப்ரோ, ஒரு நிமிஷம் வரேன்.